ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಆ್ಯಸ್ ಯೂಶ್ವಲ್ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ರೀಸನ್ ಇಷ್ಟೇ, ಸಬ್ಸ್ಕ್ರೈಬರ್ಸ್ ಆಗದೆ ನನಗೂ ತುಂಬ ಬೇಜಾರಾಗಿ ವ್ಲಾಗೇ ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆದರೆ ಹಬ್ಬಿ ಇನ್ನಿಂದು ಯಾಕೆ ವ್ಲಾಗ್ ಮಾಡ್ತಾಯಿದ್ರೆ ತಾನೇ ಅಪ್ಲೋಡ್ ಮಾಡ್ತಾಯಿದ್ರೇ ಸ್ವಲ್ಪ ಜನ ನೋಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಹೇಳಿ ಇವಾಗ ಮತ್ತೆ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿನಿ. ಮತ್ತು 150 ಸಬ್ಸ್ಕ್ರೈಬರ್ಸ್ ಆಗೋ ತನಕ ಮಾಡೋದೇ ಬೇಡ, ಬಿಟ್ಬಿಡ್ತೀನಿ ಅಂತ ನಾನು ಹಬ್ಬಿಗೆ ಪ್ರಾಮಿಸ್ ಮಾಡಿದ್ದೆ. ಹಾಗಾಗಿ ಇವಾಗ 150 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಖುಷೀಲಿ ಇವತ್ತು ವ್ಲಾಗ್ ಮಾಡೋಣ ಅಂತ. ಮತ್ತು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನದಿಂದನೇ ಮತ್ತೆ ಶುಭಾರಂಭ ಮಾಡೋಣ ಅಂದ್ಬಿಟ್ಟು ಮತ್ತೆ ಬ್ಯಾಕ್ ಟು ಯೂಟ್ಯೂಬ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ. ಇವತ್ತು ಬಂದು ವೀಕೆಂಡು, ಸ್ಯಾಟರ್ಡೇ ಆಗಿತ್ತು. ಅರ್ಜೆಂಟಾಗಿಯೇ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದ ಕೆಲಸ ಸ್ವಲ್ಪ ತುಂಬ ದಿನದಿಂದ ಪೆಂಡಿಂಗ್ ಇತ್ತು. ಏನು ಮಾಡಿದ್ರೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಅಲ್ಲೇನೋ ಸ್ಟೇ ಆಗಿಬಿಟ್ಟಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಮಕ್ಕಳು ಎಲ್ಲ ಊಟ ಮಾಡಿ ಹಸ್ಬೆಂಡೆಲ್ಲ ಗಡಿ ಬಿಡಿಲೇ ಪ್ಲ್ಯಾನ್ ಆಯಿತು. ಹಾಗಾಗಿ ದಿಢೀರ್ ಅಂತ ಹೊರಟ್ವಿ. ಇಲ್ಲಿ ಮಗು ಎದ್ಲು, ಇವಾಗ ಮಗು ಎದ್ದು ಅವಳು ಆಟ ಆಡ್ತಾ ಇದ್ಲು ಅವರಪ್ಪ ಜೊತೆ. ಎಲ್ಲಿ ಸ್ವಲ್ಪ ದೋಸೆ ತಿನ್ಕೊಂಡು ಇಡ್ಲಿ ತಿನ್ಕೊಂಡ್ಬಂದಿದ್ದು ಅಷ್ಟೇ. ಆಲ್ಮೋಸ್ಟ್ 5:30 ಅಂತ ತೋರಿಸ್ತಾ ಇತ್ತು. ಹಾಗಾಗಿ ರೋಡಲ್ಲಿ ಚೇಪೆಕಾಯಿ ಕಾಣಿಸಿದ ತಕ್ಷಣ ಕಣ್ಣೆಲ್ಲ ಅಲ್ಲೇ ಹೋಗ್ಬಿಡ್ತು. ಹಬ್ಬಿಗೆ ಹೇಳಿದ ತಕ್ಷಣ ಹಬ್ಬಿ 1 kg ತೊಗೊಬಂದರು. 150 ರುಪೀಸ್ ಅಂತ ಒಂದು 3 ಬಂದಿದ್ವು ಅಷ್ಟೇ. ಹಿಂದೆಗಡೆ ಒಂದು ಕೊಟ್ಟು ಮುಂದೆ 2 ಇಟ್ಕೊಂಡಿದ್ರು. ಮಕ್ಕಳು ನಾವು ಎಲ್ಲ ತಿನ್ನೋದಕ್ಕೆ ನಮಗೆ ಖಾರ ಏನೋ ಹಾಕ್ಸ್ಕೊಂಡೆಲ್ಲ ಸ್ವಲ್ಪ ಸಾಲ್ಟ್ ಮಾತ್ರ ಹಾಕ್ಸ್ಕೊಂಡು ತೊಗೊಬಂದಿದ್ರು. ಅವ್ರಿಗೆ ಮಾತ್ರ ಇವ್ನು ಮನು ಅಂತ ಇವನಿಗೆ ಮಾತ್ರ ಸ್ಪೈಸಿ ಹಾಕ್ಕೊಂಬಂದಿದ್ರು ಅಷ್ಟೇ. ಅವ್ರಿಗೆ ಮತ್ತು ನಾವು ಎಲ್ಲ ಚೇಪೆಕಾಯಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಮಕ್ಳಿಗೂ ಹಸುವಾಗಿರುತ್ತಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಆದಂಗೆ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ ಅಂದ್ಬಿಟ್ಟು ಚೇಪೆಕಾಯಿ ಕೊಡಿಸಿದ್ರು. ಬೇಕಾ ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಸಾಂಗ್ಸ್ ಕೇಳ್ತಾರೆ. ಇವಾಗಂತೂ ವೈರಲ್ ಆಗಿರೋ ಅಂಥ ಎಷ್ಟೊಂದು ಸಾಂಗ್ಸ್ ಇದ್ದಾವೆ. ಬಟ್ ಇವಾಗ ಕಾರಲ್ಲಿ ಪ್ಲೇ ಆಗ್ತಾಯಿದ್ದು ಬ್ಯಾಂಗಲ್ ಬಂಗಾರಿ ಸಾಂಗು. ಹಾಗಾಗಿ ನನ್ನ ಮಗಳು ಡ್ಯಾನ್ಸ್ ಆಡ್ತಾಯಿದ್ಲು, ಇನ್ನೊಬ್ಳು ಚೇಪೆಕಾಯಿ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ಲು. ಈ ಕಡೆ ಅಂತೂ ಸರೌಂಡಿಂಗ್ ಮಂಡ್ಯ ಸೈಡ್ ಅಂತಲೇ ಹೇಳ್ಬೋದು. ಈ ಕಡೆ ಚೆನ್ನಾಗಿತ್ತು. ಅದು ಸಾಂಗ್ ಫುಲ್ಲು ವಾಲ್ಯೂಮ್ ಇಟ್ಟರೆ ಮತ್ತು ಕಾಪಿರೈಟ್ ಅಂತ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ವಾಯ್ಸ್ ಓವರ್ ಕೊಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು. ಎಷ್ಟು ಬೊಟ್ಟಿಟ್ರು ಅಳಿಸ್ಕೊಂಡು ಒಂಥರ ಮುಸ್ಲಿಮ್ ಮಗು ಥರನೇ ಕಾಣಿಸ್ತಾಯಿದ್ಲು. ಇಟ್ಸ್ ಓಕೆ, ಆಮೇಲೆ ಸ್ಟಿಕ್ಕರ್ ಇಡೋಣ ಅಂತ ಸುಮ್ಮನೆ. ಇವಾಗ ಸ್ಟಿಕ್ಕರ್ ಇಟ್ಟರೆ ಮತ್ತೆ ಕಿತ್ಕೊಬಿಡ್ತಾಳೆ. ಅವ್ರ ಅಪ್ಪ ಹತ್ರ ಒಬ್ರು ಹೋಗಿ ಅಂದರೆ ಹೋಗ್ತಾ ಇರಲಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಇಲ್ಲಿ ಒಂದು 5:30 ಹಂಗೆ ರೀಚ್ ಆಗ್ತೀವಿ ಅಂತ ಮ್ಯಾಪಲ್ಲಿ ತೋರಿಸ್ತಾಯಿತ್ತು. ಅದೇ ಪ್ರಕಾರವಾಗಿ 5:30ಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಸ್ವಲ್ಪ ಫಾಸ್ಟಾಗೇ ಬಂದ್ವಿ. ಇನ್ನೂ ಸ್ಲೋಗಿ ಬಂದಿರೋ ಒಂದು 6 ಅಥವಾ 6:15 ಆಗ್ತಾಯಿತ್ತು ಅನಿಸುತ್ತೆ. 5:30 ಅಷ್ಟರಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು ಆ ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಬರ್ತಾ ಇರುವಂಥ ಜನಗಳಂತೂ ತುಂಬ ಅಂದರೆ ತುಂಬ ಇದ್ವು. ಕಾರಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಇರಲಿ, ಇಟ್ಸ್ ಓಕೆ. ಇವಾಗಂತೂ ಸ್ವಲ್ಪ ಕಮ್ಮಿ ಆಗಿರ್ತಾರೆ, ಬೆಳಗ್ಗೆಯಿಂದ ಇರಲ್ವಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿ ಕಾರ್ ಪಾರ್ಕ್ ಮಾಡಿಬಿಡೋಣ ಅಂತ ಹೊರಟ್ವಿ. ಇಲ್ಲಿ ನೋಡ್ಬೋದು ನೀವು ಮುಂದೆ ಹಿಂದೆ ಎಲ್ಲ ಎಷ್ಟು ಕಾರ್ ನಿಂತಿದ್ದಾವೆ ಅಂತ. ಅಲ್ಲೇ ಕಾರ್ ಪಾರ್ಕ್ ಮಾಡಿಕೊಂಡು ಕಾರಲ್ಲೇ ಚಪ್ಪಲಿ ಬಿಟ್ಬಿಟ್ವಿ. ಅವರಪ್ಪ ಶಾರೋನ್ ಎತ್ಕೊಂಡ್ರು, ನಾನು ಪುನರ್ವಿನ ಇಬ್ಬರು ಒಬ್ಬೊಬ್ರು ಹಂಚ್ಕೊಂಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಅವರಪ್ಪ ಶಾರೋನ್ ಕರ್ಕೊಂಡಿದ್ರು, ನಾನು ಪುನರ್ವಿನ ಕರ್ಕೊಂಡು ಇಬ್ಬರೂ ಹೊರಟ್ವಿ. ನಮ್ಮ ಪುನರ್ವಿ ಅಂತೂ ಸುತ್ತು ನೋಡ್ತಾ ಇದ್ದಾಳೆ, ಎಲ್ಲೋ ಕರ್ಕೊಂಬಂದಿದ್ದಾರೆ ಹೊಸ ಜಾಗಕ್ಕೆ ಅಂದ್ಬಿಟ್ಟು. ಅಲ್ಲೋಗಿ ನಮಗೇನು ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಿದ್ದಲ್ವ. ಹಾಗಾಗಿ ಅಲ್ಲೇನು ಪೂಜೆ ಸಾಮಾನು ಏನು ತೊಗೋಬೇಕು ಅವ್ರ ಹತ್ರನೇ ಕೇಳ್ತಾಯಿದ್ವಿ, ಏನು ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತ. ಅವರು ಮನೆ ಕಟ್ಟೋ ಹೋಗಿದ್ರೆ, ಪಾಯ ಹಾಕೋಂಗಿದ್ರೆ ಅಂತ ಇಟ್ಕೆ ತೊಗೋಬೇಕು ಅಂತ ಹೇಳಿದ್ರು. ನಾವಿನ್ನೂ ಮನೆ ಕಟ್ಟೋದೆಲ್ಲ ಏನೂ ನಮ್ಮ ಪ್ಲ್ಯಾನ್ ಇರಲಿಲ್ಲ, ಬರೀ ಜಾಗ ತೊಗೋಬೇಕಾಗಿತ್ತು ಅಷ್ಟೇ. ಹಾಗಾಗಿ ನಮಗೆ ಮಣ್ಣು ತೊಗೋಬೇಕಾಗಿತ್ತು. ನಮ್ಮ ಜೊತೆ ಬಂದಿದ್ದವ್ರಿಗೆ ಅವ್ರದ್ದು ಪಾಯ ಪೂಜೆ ಇದ್ದಿದ್ದರಿಂದ ಅವರು ಇಟ್ಕೆ ತೊಗೊಂಡು ಅವ್ರು ಪೂಜೆ ಮಾಡ್ಸೋಕ್ಕಂತ ಬಂದರು. ಅವ್ರು ಅಷ್ಟರಲ್ಲಿ ಪೂಜೆ ತೊಗೊಳ್ಳೋ ಹೋಗಿ ನಾವು ಈ ಕಡೆ ನನ್ನ ಮಗಳಂತೂ ಮಮ್ಮಿ ಬಾ ಬೋಟ್ ತೋರಿಸು ಅಂತ ಹೇಳ್ತಾನೆ ಇದ್ಲು. ಯಾಕಂದರೆ ದಾರಿಲಿ ಬರ್ತಾವಾಗ ಯಾವುದೋ ಈ ಥರನೇ ಕೆರೆ ಹತ್ರ ಒಂದು ಬೋಟ್ ತೋರಿಸ್ದೆ ನಾನು. ಹಾಗಾಗಿ ಅವಳಿಗೆ ಬಾ ಮಮ್ಮಿ ಬೋಟಲ್ಲಿ ಹೋಗೋಣ ಅಂತ ಕರೀತಾಯಿದ್ಲು. ಇಲ್ಲೆಲ್ಲ ಇಲ್ಲಮ್ಮ ಅಂದ್ಬಿಟ್ಟು ನಾವು ಒಳಗಡೆ ಕರ್ಕೊಂಡೋದ. ಒಳಗಡೆ ಬಂದರೆ ತುಂಬ ಅಂದರೆ ತುಂಬ ಜನ ಇದ್ದರು. ಕ್ಯೂ
ಮುಗಿಸೋ ಅಷ್ಟರಲ್ಲೇ ಒಂದು ಹಾಫ್ ಆನ್ ಅವರ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳಂತೂ ಮಮ್ಮಿ ಇವಾಗ ಜನ ಜಾಸ್ತಿ ಆಗಿಬಿಟ್ರೆ ಬೆವರೋಸ್ನೆಲ್ಲ ಜಾಸ್ತಿ ಆಗುತ್ತೆ, ಹಾಗಾಗಿ ನನಗಂತೂ ಮಮ್ಮಿ ವಾಸನೆ ಅಂತ ಹೇಳ್ತಾನೆ ಇದ್ದು ಅದಕ್ಕೆ ನಗೋದು ಬೈಯೋದು ಒಂದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅವರು ಏನು ಹೇಳ್ತಾರೆ, ಇವಾಗ ನಾವು ಮಣ್ಣು ಇಟ್ಟಿಗೆ ಎಲ್ಲ ತೊಗೊಂಬಂದಿದ್ರೆ ಇಲ್ಲಿ ಕೂರಿಸ್ಬಿಟ್ಟು ಈ ಥರ ಪೂಜೆ ಮಾಡ್ತಾರೆ. ಫಸ್ಟು ನಾವು ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಹತ್ರ ಏನಿದೆ ನಮ್ಮ ಸಂಕಲ್ಪಗಳೆಲ್ಲ ಬೇಡ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಆಮೇಲೆ ಬಂದು ಇವ್ರ ಹತ್ರ ಕೊಟ್ಟರೆ ಇವ್ರು ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಹಾಗಾಗಿ ಮತ್ತೆ ನಾನು ಮುಂದೆ ಹೋದರೆ ಚೆನ್ನಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಅಂದರೆ ತುಂಬ ವೈರಲ್ ಆಗಿತ್ತು. ಭೂಮಿ ವಿಷಯದಲ್ಲಿ ಏನಾದರೂ ಈ ಥರ ಅಡೆತಡೆಗಳಿದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ. ಹಾಗಾಗಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವಾರಾಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಂದನೇ ದೇವ್ರನ್ನ ಶೂಟ್ ಮಾಡ್ತಾಯಿನಿ. ಯಾರ್ದಾದ್ರೂ ಏನಾದರೂ ಪ್ರೇಯರ್ ಇದ್ದರೆ ಪ್ರೇ ಮಾಡ್ಕೊಂಬಿಡಿ. ನಾವು ಇಲ್ಲಿಂದನೇ ಪ್ರೇ ಮಾಡಿಕೊಂಡು ಮುಂದೆ ಹೋಗಿ ಮತ್ತೆ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲಿ ಬೈದ್ಬಿಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲಿಂದನೇ ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ. ಸುಮ್ಮನೆ ಅವರೆಲ್ಲ ಬ್ಯಾನರು ಬೋರ್ಡು ಎಲ್ಲ ಹಾಕಿರ್ತಾರೆ, ಹಾಗಾಗಿ ಮತ್ತೆ ಅಷ್ಟು ಜನದ ಹತ್ರ ಯಾಕೆ ಬೈಸ್ಕೋಬೇಕು ಅಂತ. ಮತ್ತು ಇಲ್ಲಿ ಗೂಡು ಪಾರಿವಾಳ ಗೂಡುಗಳಂತೂ ತುಂಬ ಅಂದರೆ ತುಂಬ ಇದ್ವು. ದೇವಸ್ಥಾನ ಫುಲ್ಲು ಇದಾಗಿತ್ತು. ನಮ್ಮ ಯಜಮಾನ್ರು ಇದು 3rd ಟೈಮ್ ಬಂದಿರೋದು. ಅವರು 2nd ಟೈಮ್ ಬಂದಾಗ ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿರಲಿಲ್ಲ ಅಂತ, ಇವಾಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿತ್ತು. ಮತ್ತು ನಾವೇನಾದರೂ ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ ನಾವು ಅಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಅಂತ ಆಗಲೇ ಹೇಳಿದ್ನಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಅಲ್ಲಿಂದ ಬಂದರೆ ಇಲ್ಲಿ ಇದೇನೋ ವೆಂಕಟನಾರಾಯಣ ಸ್ವಾಮಿ ಅಂತ ಏನು ಹೇಳ್ತಾರಲ್ಲ, ವೆಂಕಟರಾಮನ್ ಸ್ವಾಮಿ ನಂಗೆ ಅದು ಹೇಳೋಕ್ಕೆ ಬರ್ತಾಯಿಲ್ಲ. ಅದನ್ನು ನೋಡಿಕೊಂಡು ಪ್ರಸಾದ ತೊಗೊಂಡು ದೇವಸ್ಥಾನ ಹತ್ರ ಕೂತ್ಕೊಂಡು ನಾವು ಸಂಕಲ್ಪ ಮಾಡ್ಕೊಂಡ್ಮೇಲೆ ಅಥವಾ ಸಂಕಲ್ಪ ನಮ್ಮದು ಪರಿಹಾರ ಆದಮೇಲೆ ಆದರೂ ಪರವಾಗಿಲ್ಲ, ದೇವಸ್ಥಾನ 11 ಪ್ರದಕ್ಷಿಣೆ ಬರಬೇಕಂತೆ. ನಾನು ಹಸ್ಬೆಂಡ್ ಇಬ್ಬರು ಹೋಗೋಕ್ಕಾಗಲ್ಲ, ಯಾಕಂದರೆ ಮಕ್ಕಳನ್ನ ಕರ್ಕೊಂಡು. ಹಾಗಾಗಿ ನಾನು ಮಕ್ಕಳನ್ನ ನೋಡಿಕೊಂಡು ಇಲ್ಲೇ ಕೂತ್ಕೊಂಡಿದ್ದೆ. ಹಸ್ಬೆಂಡ್ ಹೋಗಿ 11 ಪ್ರದಕ್ಷಿಣೆ ಹಾಕ್ಕೊಂಬಂದರು. ನಮ್ಮ ಸಂಕಲ್ಪ ನೆರವೇರಿದ್ಮೇಲೆ ನಾನು ಪ್ರದಕ್ಷಿಣೆ ಹಾಕ್ತೀನಿ ಬಿಡು ಅಂತ. ಅಲ್ಲಿ ಹಂಗೆ ಪ್ರಸಾದ ಮಾಡ್ಕೊಂಡು ಹೆಂಗೋ ಮೊಸರನ್ನ ಮಾಡಿದ್ರು. ಮಕ್ಳಿಗೆ ಅಲ್ಲೇ ಸ್ವಲ್ಪ ಊಟ ಮಾಡಿಸ್ಕೊಂಡು KRS ನೋಡೋಣ ಅಂತ KRS ಕಡೆ ಬಂದ್ವಿ. ಆಲ್ಮೋಸ್ಟ್ 8 o'clock ಸ್ಟಾರ್ಟ್ ಅಂತ ಹೇಳಿದರು, ಬಟ್ ನಾವು ಬರೋ ಅಷ್ಟರಲ್ಲೇ 7:50 ಆಗಿಬಿಟ್ಟಿತ್ತು. 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ಸ್ ಟ್ರಾಫಿಕ್ ಇತ್ತು. ನಾವು ಹೋದ್ರೂ ನಮಗೆ ಅದೇನು ಸಿಗೋಲ್ಲ ನೋಡಲಿಕ್ಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡು ಈ ಕಡೆ ಅಂತೂ ಫಿಶ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಷ್ಟೊಂದು ಫಿಶ್ ಅಂಗಡಿಗಳಿದ್ವು ಲೈನಾಗಿ. ಎಷ್ಟು ಫಿಶ್ ಅಂಗಡಿ ಇದ್ವು ಅಂದರೆ ಅಷ್ಟು ಫಿಶ್ ಅಂಗಡಿ ಇದ್ವು. ಇದೇನೋ ಟೈಗರ್ ಜಿಲೇಬಿ, ನಾರ್ಮಲ್ ಜಿಲೇಬಿ ಮತ್ತು ಕಾಟ್ಲಾ ಮೀನು ಅಂತ. ನಾನು ನಮ್ಮ ಯಜಮಾನ್ರಿಗೆ ಅದು ಹೇಳ್ತಾಯಿದ್ವಿ, ಎಷ್ಟೊಂದು ಅಂಗಡಿಗಳಿದ್ವು, ಅದರಲ್ಲೆಲ್ಲ ಬಿಟ್ಟು ಯಾವುದೋ ಚೆನ್ನಾಗೇ ಇಲ್ಲ, ಈ ಅಂಗಡಿಗೆ ಕರ್ಕೊಂಬಂದಿದ್ದೀರಾ ಅಂತ. ಇನ್ನು ಬಂದುಬಿಟ್ಟಿದ್ದೀವಿ, ಇನ್ನೇನು ಮಾಡೋದು, ಒಂದು ತಿನ್ಬಿಡೋಣ ಅಂದ್ಬಿಟ್ಟು ಒಂದೇ ಒಂದು ಫಿಶ್ ತೊಗೊಂಡಿದ್ವಿ. ಈ ಒಂದು ಫಿಶ್ 150 rupees ಅಂತೆ. ಹಾಗಾಗಿ ಆಯಿಲ್ ಫ್ರೈ ಮಾಡಿಕೊಟ್ರು. ನಾವು ಆಯಿಲ್ ಫ್ರೈ ಬೇಡ ಅಂತ ಹೇಳೋಕ್ಕೆ ಮುಂಚೆ ಅವ್ರು ಆಯಿಲಲ್ಲಿ ಹಾಕ್ಬಿಟ್ಟಿದ್ರು. ಹಾಗಾಗಿ ಆಯಿಲಲ್ಲಿ ಹಾಕ್ಬಿಟ್ಟು ತವ ಮೇಲೆ ಫ್ರೈ ಮಾಡಿಕೊಡಿ, ಖಾರ ಏನು ಬೇಡ ನಮಗೆ, ಸ್ಪೈಸಸ್ ಕಮ್ಮಿ ಬೇಯಬೇಕು, ಮಕ್ಕಳೆಲ್ಲ ತಿಂತಾರೆ ಅಂದ್ಬಿಟ್ಟು ಸ್ಪೈಸ್ ಕಮ್ಮಿ ಮಾಡಿಕೊಂಡು ಬಂದಿದ್ದು. ಆಮೇಲೆ ಅನ್ಕೋಬೋದು ದೇವಸ್ಥಾನಕ್ಕೆ ಹೋಗಿ ನಾನ್ ವೆಜ್ ತಿನ್ಕೊಬರ್ಬಾರ್ದು ಅಂತ, ಬಟ್ ಇಷ್ಟು ದೂರ ಬಂದಮೇಲೆ ಅದು ನೋಡಿದ್ಮೇಲೆ ಇರೋಕ್ಕಾಗಲ್ಲ. ಹಾಗಾಗಿ ನಮಗಿಲ್ಲಾಂದ್ರೂ ಮಕ್ಳಿಗನ ಇರಬೇಕು, ಮಕ್ಳು ಏನು ಮಾಡಿದ್ದಾವೆ ಅಂದ್ಬಿಟ್ಟು ಎಲ್ರಿಗೂ ಸೇರಿ ಒಂದು ಫಿಶ್ ತೊಗೊಂಡಿದ್ವಿ ಅಷ್ಟೇ. ಇಲ್ಲಿ ಫಿಶ್ ಅಂತೂ ನಮಗೆ ಹೇಗೆ ಬೇಕೋ ಹಂಗೆ ಇತ್ತು. ಮತ್ತು ನಮ್ಮ ಜೊತೆಲಿ ಬಂದಿದ್ದವ್ರಿಗೆ ಅವ್ರ ಖಾರ ಸೆಟ್ ಆಗಿಲ್ಲ ಅಂತ ಅವ್ರು ಫಿಶ್ ತಿನ್ನೋಕೆ ಹೋಗಿಲ್ಲ. ನಾನು ಹಸ್ಬೆಂಡ್ ಮಕ್ಕಳೆಲ್ಲ ತಿನ್ಕೊಂಡು ಮತ್ತೆ ಹೊರಟ್ವಿ. ತುಂಬ ದಿನ ಆದಮೇಲೆ ನಮ್ಮ ಸೈಡೆಲ್ಲನೂ ಚಾಕ್ನ ಎಲ್ಲ ಸಿಗಲ್ವಲ್ಲ, ಹಾಗಾಗಿ ಇಷ್ಟು ದೂರ ಬಂದಿದ್ದೀವಿ. ಚಾಕ್ನ ಒಂದು ಸತಿ ಟ್ರೈ ಮಾಡೋಣ ಅಂತ ರಾಮನಗರಕ್ಕೆ ಹೋಗ್ತಾಯಿದ್ದೀವಿ. ಅದೂ ಅಷ್ಟೇ, ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಈ ಥರ ಎಷ್ಟೊಂದು ವೀಡಿಯೋಸ್ ಹಾಕ್ತಾರಲ್ವ ಈ ಥರ, ಇವಾಗ ಚಾಟ್ನ ಇಲ್ಲಿ ಫೇಮಸ್ ಅಲ್ಲಿ ಫೇಮಸ್ಸು ಅಂತ. ಅದು ಒಂದೇ ಅಂಗಡಿ ಇರುತ್ತೆ ಅಂತ ನಾವು ಹೋಗಿದ್ದು, ಬಟ್ ನಾವು ಹೋಗೋ ಅಷ್ಟರಲ್ಲಿ 9:30 ಆಗಿತ್ತು. ಸಿಗುತ್ತೋ ಸಿಗಲ್ವೋ ಅಂದ್ಕೊಂಡು ಹೋಗಿದ್ದು. ಅವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ತು ನಮಗೆ. ಮೇ ಬಿ ಮಂಗಳವಾರ ಈ ಥರ ಸಂಡೇ ಆ ಥರ ಏನಾದರೂ ಬಂದಿದ್ದಿದ್ರೆ ಸಿಗ್ತಿರ್ಲಿಲ್ಲ. ಶನಿವಾರ ಆಲ್ಮೋಸ್ಟ್ ಕಮ್ಮಿ ಜನ ತಿಂತಾರೆ ಅಂದ್ಬಿಟ್ಟು ಏನಾದರೂ ನಮಗಿನ್ನೂ ಇತ್ತು ಏನೋ ಗೊತ್ತಿಲ್ಲ. ಫೈನಲಿ ಚಾಕ್ನ ಹತ್ರ ಬಂದ್ವಿ, ಬಟ್ ನಾನಂತೂ ಅಲ್ಲಿಗೆ ಹೋಗಿಲ್ಲ, ಯಾಕಂದರೆ ಬರೀ ಗಂಡಸರೇ ಇರ್ತಾರೆ, ಅವರೇನು ಎಣ್ಣೆ ಹೊಡಿಯೋರೆಲ್ಲ ಇರ್ತಾರೆ. ಹಾಗಾಗಿ ನಾನು ಆ ಕಡೆ ಎಲ್ಲ ಹೋಗಿಲ್ಲ. ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ, ಮಕ್ಕಳು ಬೇರೆ ಮಲ್ಕೊಂಡಿದ್ರು. ಈ ಕಾರಲ್ಲಿ ಕೂತ್ಕೊಂಡಿರೋರಂತೂ ಏನಂತಾರೆ, ಚಾಕ್ನ ಒಂದು 2 ಪ್ಲೇಟ್ ತೊಗೊಂಡು ಫುಲ್ಲು ಖಾರವಾಗಿ ಚಾಕ್ನ ತೊಗೊಂಡು
ಸಾಂಗ್ ಹಾಕ್ಕೊಂಡು ಎಣ್ಣೆ ಹೊಡ್ಕೊಂಡು ಫೋನಲ್ಲಿ ದೊಡ್ಡದಾಗಿ ಮ್ಯೂಸಿಕ್ ಹಾಕ್ಕೊಂಡು ಸ್ಪೀಕರ್ ಇಟ್ಕೊಂಡು ಜೋರಾಗಿ ಎಂಜಾಯ್ ಮಾಡ್ತಾಯಿದ್ರು. ನನಗಂತೂ ಅವ್ರು ಎಂಜಾಯ್ ಮಾಡಲಿ ಏನೂ ಅನಿಸಲ್ಲ. ಬಟ್ ಏನಪ್ಪ ಅಂತಂದರೆ ನಂಗೆ ಬೇಜಾರಾಗಿದೆ ಒಂದೇ, ಆಲ್ಮೋಸ್ಟ್ ಒಂದು 9:30 10 ಆಗಿತ್ತು. ಅವ್ರು ಅಷ್ಟು ಕುಡಿತಾಯಿದ್ರು ಅಂದರೆ ಅಷ್ಟು ಕುಡಿತಾಯಿದ್ರು. ಅವ್ರು ಮುಂದಕ್ಕೆ ಟ್ರಾವೆಲ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಈ ಕಡೆ ರೂಮ್ ಏನಾದರೂ ಮಾಡ್ಕೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅಷ್ಟೊಂದು ಕುಡಿದ್ಬಿಟ್ರೆ ಮತ್ತೆ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ. ಹೇಗಾದರೂ ಆಗಲಿ ಅವ್ರ ಪಾಡಿಗೆ ಅವ್ರಿಷ್ಟ, ಅವ್ರ ಲೈಫು. ಇದು ನನಗೆ ಅವಶ್ಯಕತೆ ಇಲ್ಲದೆ ಇರೋ ವಿಷಯ, ನನಗೆ ನೆಸೆಸಿಟಿ ಇಲ್ಲದೆ ಇರೋ ವಿಷಯ. ಹಾಗಾಗಿ ನಾನು ಇದನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಯಾರಾದರೂ ಕಮೆಂಟ್ ಹಾಕಿದ್ರು ಹೋಗ್ತಾರೆ, ಅವ್ರಿಷ್ಟ ಅವ್ರ ಲೈಫು ನಿಮ್ಗೆ ಯಾಕೆ ಅಂತ. ಹಾಗಾಗಿ ನಾನು ಇದನ್ನೆಲ್ಲೇ ಬಿಡ್ತೀನಿ. ಬಟ್ ಅವ್ರ ಪೇರೆಂಟ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಬಟ್ ಇಟ್ಸ್ ಓಕೆ, ಅವ್ರ ಲೈಫ್ ಅವ್ರ ಇಷ್ಟ. ಆಮೇಲೆ ನಾನು ಇಲ್ಲೇ ಹೆಂಗೆ ಕೂತ್ಕೊಂಡಿರೋದು ಅಂದ್ಬಿಟ್ಟು ಹಬಿ ಕೈ ಕೊಟ್ಟೆ, ಸ್ವಲ್ಪ ವೀಡಿಯೋ ಮಾಡ್ಕೊಂಬ ಅವಿ ಅಂತ. ಇಲ್ಲಿ ನೋಡ್ಬೋದು, ಏನೇನೋ ಹೆಸ್ರು ಹೇಳ್ತಾರೆ ಅದಕ್ಕೆ. ಅದೆಲ್ಲ ನಾವು ಯಾವ ಸೆಲೆಕ್ಟ್ ಮಾಡ್ತೀವೋ ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು. ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಆಗುತ್ತೆ ಒಂದು ಪ್ಲೇಟ್ ಆಗೋದಕ್ಕೆ. ನಾವು ಖಾರ ಸ್ವಲ್ಪ ಕಡಿಮೆನೇ ಹಾಕ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಸ್ಕೊಂಡು. ಬಟ್ ಎಲ್ರಿಗೂ ಇದು ಇಷ್ಟ ಆಗಬೇಕು, ಇಷ್ಟ ಆಗುತ್ತೆ ಅಂತ ಏನಿಲ್ಲ. ಬಟ್ ನನಗಂತೂ ತುಂಬ ಅಂದರೆ ತುಂಬ ದಿನದಿಂದ ಆಸೆ ಇತ್ತು. ಈ ವಿಡಿಯೋಗಳೆಲ್ಲ ನೋಡ್ತಾ ಇದ್ದಂಗೆ ನಾನು ತಿನ್ನಬೇಕು, ಹೇಗಿರುತ್ತೋ ಏನೋ ಅಂತ. ಅಂದರೆ ಸುಟ್ಟು ಮಾಂಸ ತಿನ್ನೋರ್ಗೆ ಇದು ಇಷ್ಟ ಆಗುತ್ತೆ. ಬಟ್ ಟೇಸ್ಟ್ ಇಷ್ಟ ಆಯಿತು. ಬಟ್ ಖಾರಕ್ಕೋ ಏನೋ ಅಥವಾ ಅದರಲ್ಲಿ ಫ್ಯಾಟ್ ಹಾಕಿರೋದ್ರಿಂದನೋ ಅಥವಾ ರೋಡ್ ಸೈಡಲ್ಲಿ ತಿಂದಿದ್ದಕ್ಕೋ ಏನೋ, ತಿಂದಿದ್ದು 1 ಅವರ್ ಆದಮೇಲೆ ನನಗಂತೂ ಫುಲ್ಲು ಹೊಟ್ಟೆ ಕೆಟ್ಟೋದಂಗೆ ಆಗ್ಬಿಡ್ತು. ಅದಕ್ಕೆ ಅವರ ಹೆಲ್ತ್ ಅಪ್ಸೆಟ್ ಆಗುತ್ತೆ ಏನಾದರೂ ತಿಂದರೆ ಹೊರಗಡೆ ಫುಡ್ ಅನ್ನೋರಿಗೆ ನಾನು ಇದನ್ನು ರೆಕಮೆಂಡ್ ಮಾಡೋಣ. ನಮಗೆ ಯಾರಿಗೂ ಏನೂ ಆಗಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಅಂತೂ ಕೆಟ್ಟೋಗ್ಬಿಡ್ತು ಅಂತಲೇ ಹೇಳ್ಬೋದು. ಲೈಫಲ್ಲಿ ಇನ್ಯಾವತ್ತೂ ಚಾಕ್ನ ತಿನ್ನಬಾರ್ದು ಅನ್ನೋ ರೇಂಜಿಗೆ ಆಗ್ಬಿಟ್ಟೈತೆ. ಬಟ್ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ರು. ನನ್ನ ಯಜಮಾನ್ರು ಲಾಸ್ಟ್ ಟೈಮ್ ತಿಂದಿದ್ದಾಗ ಚೆನ್ನಾಗಿ ಬೇಯಿಸ್ಕೊಟ್ಟಿರ್ಲಿಲ್ಲಂತೆ. ಅಂದರೆ ಇವಾಗ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ರು. ಈ ವಿಡಿಯೋ ಮಾಡಿಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೂ ಥ್ಯಾಂಕ್ಸ್ ಹೇಳ್ತಾ. ಮತ್ತು ಚಾಕ್ನ ಯಾರ್ಯಾರು ತಿಂದಿರಾ, ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೆಲ್ಲ ಆದಮೇಲೆ ಮಕ್ಳಿಗೂ ಮತ್ತೆ ಹೊಟ್ಟೆ ಹಸ್ಕೊಂಡಿದ್ರು. ಮಕ್ಕಳೆಲ್ಲ ಮತ್ತೆ ಮಲಗಿಬಿಟ್ರು ಅಂದ್ಬಿಟ್ಟು ಶಾರುನು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಎಲ್ಲಾದರೂ ಊಟಕ್ಕೆ ಹಾಕಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಹೋಟ್ಲು ಹುಡ್ಕೊಂಡು ಹೊರಟಿದ್ದೀವಿ. ಈ ಹೈವೇ ಆಗಿದ ತಕ್ಷಣವೇ ಯಾವ್ದು ಸಿಗುತ್ತೋ ಆ ಹೋಟ್ಲಲ್ಲಿ ತಿನ್ಕೊಂಡು ಮನೆ ಕಡೆ ಹೊರಡೋದು ಅಂತ. ಮತ್ತು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತುಂಬ ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ ಫೀಲ್ ಆಗ್ತಾಯಿದೆ. ಯಾರಾದರೂ ಈ ಥರ ಭೂಮಿ ವಿಷಯವಾಗಿ ದೇವ್ರ ಹತ್ರ ಬೇಡ್ಕೋಬೇಕು ಅನ್ನೋಂಗಿದ್ರೆ ಆರಾಮಾಗಿ ಹೋಗಿ ಬೇಡ್ಕೋಬೋದು ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.